ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಮನುಷ್ಯನು ಜೀವನದಲ್ಲಿ ಅನೇಕ ತರಹದ ನೋವು, ದುಃಖ, ಕಷ್ಟಗಳನ್ನು ಅನುಭವಿಸುತ್ತಾನೆ. ಇದರಿಂದ ಕೆಲವರಿಗೆ ಜೀವನದಲ್ಲಿ ಜಿಗುಪ್ಸೆ ಉಂಟಾಗುತ್ತದೆ. ಮನುಷ್ಯನ ಬದುಕಿನಲ್ಲಿ ರೋಗ ರುಜಿನಗಳು, ಆರ್ಥಿಕ ತೊಂದರೆ, ವೈವಾಹಿಕ ಜೀವನದ ಸಮಸ್ಯೆ, ಉದ್ಯೋಗದಲ್ಲಿ ತೊಂದರೆ, ಶತ್ರುಗಳ ಕಾಟ, ದುಸ್ವಪ್ನಗಳು, ಹೀಗೆ ಅನೇಕ ತರಹದ ಸಮಸ್ಯೆಗಳು ಬರುತ್ತವೆ. ಈ ಎಲ್ಲ ಸಮಸ್ಯೆಗಳನ್ನು ವಿಷ್ಣು ಸಹಸ್ರನಾಮವು ರಾಮಬಾಣದಂತೆ ಪರಿಹರಿಸುತ್ತದೆ ಹಾಗೂ ಬದುಕಿಗೆ ಪುನಃ ಚೈತನ್ಯ, ಉತ್ಸಾಹ ನೀಡಿ ಸಂಭ್ರಮವನ್ನು ತಂದುಕೊಡುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಜಪವು ತುಂಬ ಶ್ರೇಷ್ಠವೆಂದು ಹೇಳಿದ್ದಾನೆ. ಜಪಗಳಲ್ಲಿ ವಿಷ್ಣು ಸಹಸ್ರನಾಮ ಜಪವು ಸರ್ವಶ್ರೇಷ್ಠ ಎಂದು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ದಾರೆ. ಇಂತಹ ಮಹಾಮಹಿಮೆಯುಳ್ಳ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಭಕ್ತಿಯಿಂದ ಪಾರಾಯಣ ಮಾಡುವುದರಿಂದ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೂ ಅವು ನಿವಾರಣೆಯಾಗುತ್ತವೆ ಹಾಗೂ ಅನಂತ ಪುಣ್ಯವು ಪ್ರಾಪ್ತಿಯಾಗುವುದಾಗಿ ಹೇಳಿದ್ದಾರೆ. ಆದರೆ ಅನೇಕ ಜನರಿಗೆ ಸಮಯದ ಅಭಾವದಿಂದಲೋ ಅಥವಾ ಓದಲು ಬರದೇ ಇರುವುದರಿಂದಲೋ ಅಥವಾ ವಿಷ್ಣು ಸಹಸ್ರನಾಮವು ಅವರ ಭಾಷೆಯಲ್ಲಿ ಲಭ್ಯವಿಲ್ಲದ ಕಾರಣದಿಂದಲೋ ಅಥವಾ ಇನ್ನಾವುದೋ ಕಾರಣಗಳಿಂದಲೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲು ಸಾಧ್ಯವಾಗುವುದಿಲ್ಲ. ಕೆಲವರಿಗೆ ಪ್ರತಿನಿತ್ಯ ಪಾರಾಯಣ ಮಾಡುತ್ತಿದ್ದು ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಒಮ್ಮೊಮ್ಮೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲು ಆಗದೇ ಇರಬಹುದು. ಅಂಥವರು ಈ ರಾಮ ಮಂತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡುವುದರಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದಷ್ಟೇ ಫಲವು ಅವರಿಗೆ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ್ದಾರೆ. ಶ್ರೀರಾಮನ ಈ ಮಂತ್ರವು ಪಠಿಸುವುದರಿಂದ ಮಾನಸಿಕ ಸಂತೋಷ, ಶಾಂತಿ ಪ್ರಾಪ್ತಿಯಾಗುತ್ತದೆ. ಈ ಮಂತ್ರ ಪಠಿಸಿದ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೋಗಿ ಸಕಾರಾತ್ಮಕ ಶಕ್ತಿಗಳು ಬಂದು ಕೌಟುಂಬಿಕ ಸಂತೋಷ, ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ತ್ರೇತಾಯುಗದಲ್ಲಿ ಅವತರಿಸಿದ ಶ್ರೀರಾಮನ ನಾಮವು ಅತ್ಯಂತ ಶ್ರೇಷ್ಠವಾಗಿದ್ದು ಅದು ಅತ್ಯಂತ ಮಹತ್ವ ಉಳ್ಳದ್ದಾಗಿದೆ. ವಿಷ್ಣುವಿನ ದಶಾವತಾರಗಳಲ್ಲಿ 7ನೇ ಅವತಾರವೇ ಶ್ರೀರಾಮನ ಅವತಾರ. ಶ್ರೀರಾಮನು ಅಧರ್ಮದ ನಾಶಕ್ಕಾಗಿ ಹಾಗೂ ರಾಕ್ಷಸನಾದ ರಾವಣನ ಸಂಹಾರಕ್ಕಾಗಿ ಭೂಮಿಯ ಮೇಲೆ ಅವತರಿಸಿದ್ದಾನೆ. ಶ್ರೀರಾಮನ ಕೃಪಾಶೀರ್ವಾದವನ್ನು ಪಡೆದವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ, ದುಃಖ, ಸಮಸ್ಯೆಗಳು ಬರುವುದಿಲ್ಲ. ಎಲ್ಲ ಸಮಸ್ಯೆಗಳು ಶ್ರೀರಾಮನ ಅನುಗ್ರಹದಿಂದ ಪರಿಹಾರವಾಗಿ ಜೀವನದಲ್ಲಿ ಸುಖ ಸಂತೋಷವನ್ನು ಪಡೆಯುತ್ತಾರೆ. ಈ ರಾಮ ಮಂತ್ರದ ಕುರಿತು ಒಂದು ಕಥೆ ಬರುತ್ತದೆ. ಒಮ್ಮೆ ಶಿವನು ಪಾರ್ವತಿಗಾಗಿ ಊಟಕ್ಕೆ ಕಾಯುತ್ತಿದ್ದಾಗ ಪಾರ್ವತಿಯು ತಾನು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುತ್ತಿರುವುದಾಗಿಯೂ ಹಾಗೂ ಅದನ್ನು ಪಾರಾಯಣ ಮಾಡದೆ ಊಟಕ್ಕೆ ಬರುವುದಿಲ್ಲವೆಂದು ಹೇಳುತ್ತಾಳೆ. ಹಾಗೂ ಅದನ್ನು ಪಾರಾಯಣ ಮಾಡಿ ಬರುವವರಿಗೆ ಸ್ವಲ್ಪ ತಡವಾಗುತ್ತದೆ ಎಂದು ಶಿವನಿಗೆ ತಿಳಿಸುತ್ತಾಳೆ. ಆಗ ಶಿವನು ಅಷ್ಟು ಹೊತ್ತು ಕಾಯಲಾರದೆ ಪಾರ್ವತೀ ದೇವಿಯವರಿಗೆ ಈ ರಾಮನ ಮಂತ್ರವನ್ನು ಪಠಿಸುವುದರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಫಲ ದೊರೆಯುತ್ತದೆ. ಆದ್ದರಿಂದ ಇಂದು ವಿಷ್ಣು ಸಹಸ್ರನಾಮದ ಬದಲಾಗಿ ಈ ರಾಮ ಮಂತ್ರವನ್ನು ಹೇಳಿಕೊಳ್ಳು ಎಂದು ಪಾರ್ವತಿಗೆ ಹೇಳುತ್ತಾನೆ. ಈಗ ಆ ಮಂತ್ರವನ್ನು ನೋಡೋಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಮಂತ್ರದಲ್ಲಿ ರಾಮ ಎಂದರೆ 2 ಅಕ್ಷರದ ಶಬ್ದ. ರ ಎಂದರೆ 2ನೇ ಅಕ್ಷರವಾಗುತ್ತದೆ. ಹೇಗೆ ಎಂದರೆ ಯ ರ
ರ ಇದು ಎರಡನೇ ಅಕ್ಷರ, ಮ ಇದು ಐದನೇ ಅಕ್ಷರ, ಪ ಫ ಬ ಭ ಮ ಇದು ಐದನೇ ಅಕ್ಷರ ಮ. ಅಂದರೆ ಎರಡನೇ ಅಕ್ಷರ ಹಾಗೂ ಐದನೇ ಅಕ್ಷರ ರಾಮ. 2 × 5 10 ಆಗುತ್ತದೆ. ಇದನ್ನು 3 ಬಾರಿ ಶ್ರೀರಾಮ ರಾಮ ರಾಮೇತಿ ಎಂದರೆ 3 ಬಾರಿ ರಾಮ ಎಂದು ಹೇಳಿಕೊಳ್ಳುವುದರಿಂದ 10 × 10 × 10 1000 ಆಗುತ್ತದೆ. ಈ ರೀತಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಎಂದು ಹೇಳುವುದರಿಂದ ವಿಷ್ಣುವಿನ ಸಹಸ್ರನಾಮಗಳನ್ನು ಪಠಿಸಿದಂತೆ ಆಗುತ್ತದೆ. ಈ ರೀತಿ ಸ್ವತಃ ಶಿವನೇ ಪಾರ್ವತಿಗೆ ಈ ರಾಮ ಮಂತ್ರವನ್ನು ಪಠಿಸಲು ಹೇಳಿದ್ದು, ಈ ರಾಮ ಮಂತ್ರ ಪಠಣದಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟೇ ಫಲವು ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾನೆ. ಆದ್ದರಿಂದ ಕಡಿಮೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದಾದರೆ ಈ ರಾಮ ಮಂತ್ರವನ್ನು ಎಲ್ಲರೂ ತಪ್ಪದೇ ಪ್ರತಿನಿತ್ಯ ಪಠಿಸಬಹುದಾಗಿದೆ.